ಆತ್ಮೀಯ ಸ್ನೇಹಿತರೆ, ಎಲ್ರಿಗೂ ತಿಳಿದಿರುವಂತೆ ಜೂನ್ 30ರಿಂದ ಕರ್ನಾಟಕದಲ್ಲಿ SIR ನಡೀತಿದೆ. ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ವಿಶೇಷ ಸಮಗ್ರ ಪರಿಷ್ಕರಣೆ ಭಾರತದ ಚುನಾವಣಾ ಆಯೋಗದಿಂದ ನಡೀತಿದೆ. ಇದಕ್ಕೆ ನಾವು ಎನುಮರೇಷನ್ ಫಾರ್ಮ್ ಅನ್ನ ಫಿಲ್ ಮಾಡಬೇಕಾಗಿರುತ್ತೆ. ಈ ಎನುಮರೇಷನ್ ಫಾರ್ಮ್ ಅನ್ನ ಫಿಲ್ ಮಾಡೋಕ್ಕೆ ಲಾಸ್ಟ್ SIR ನಡೀತಲ್ಲ 2002ರಲ್ಲಿ, ಸೊ ಅದರಲ್ಲಿರುವ ನಮ್ಮ ಡೀಟೇಲ್ಸ್ ಅಂದ್ರೆ ಪಾರ್ಟ್ ನಂಬರ್ ಮತ್ತೆ ವಿಧಾನಸಭಾ ಕ್ಷೇತ್ರ ಯಾವುದು ಅಂತ ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ಇನ್ ಕೇಸ್ ನಮ್ದು ಅಲ್ಲಿ ನೇಮ್ ಇಲ್ಲ 2002ರ SIR ಅಲ್ಲಿ ಅಂದ್ರೆ ನಾವು ನಮ್ಮ ತಂದೆ ಅಥವಾ ತಾಯಿ SIR ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಆ SIR ಅಂದ್ರೆ 2002ರಲ್ಲಿ ಇರುವ SIR ಅಲ್ಲಿ ಇರುವ ನಮ್ಮ ಡೀಟೇಲ್ಸ್ ಅನ್ನ ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನನ್ನ ವಿಡಿಯೋನ ನೀವು ಮೊದಲನೇ ಬಾರಿ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ ನಲ್ಲಿ ಶೋ ಆಗುತ್ತೆ. ಸೊ ದಟ್ ನನ್ನ ವಿಡಿಯೋವನ್ನ ಮಿಸ್ ಮಾಡ್ಕೊಳ್ಳಲ್ಲ. ಆತ್ಮೀಯರೇ, ನಿಮ್ಮ ಪಾರ್ಟ್ ನಂಬರ್ ಮತ್ತೆ ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನ ತಿಳ್ಕೊಳ್ಳೋದು ತುಂಬಾ ಈಸಿ ಇದೆ. ಸೊ ನೀವು ಇಲ್ಲಿ ನಿಮ್ಮ ಮೊಬೈಲ್ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಅಂತ ಆಪ್ಷನ್ ಕೊಟ್ಬಿಟ್ಟು ಇಲ್ಲಿ ECI ನೆಟ್ ಅಂತ ನೀವು ಬ್ರೌಸ್ ಮಾಡ್ಕೊಳ್ಳಿ. ಸೊ ಬ್ರೌಸ್ ಮಾಡಿದ ನಂತರ ಇಲ್ಲಿ ECI ನೆಟ್ ಅಂತ ಇಲ್ಲಿ ಒಂದು ನಿಮಗೆ ಮೊಬೈಲ್ ಅಪ್ಲಿಕೇಶನ್ ಸಿಗುತ್ತೆ. ಸೊ ಈ ಮೊಬೈಲ್ ಅಪ್ಲಿಕೇಶನ್ ನೀವು ಫಸ್ಟ್ ಇನ್ಸ್ಟಾಲ್ ಅನ್ನ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನೀವು ಈ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಲಾಸ್ಟ್ SIR ಅಂದ್ರೆ 2002ರ SIR ನಲ್ಲಿ ನಿಮ್ಮ ಹೆಸರು ಅಂದ್ರೆ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತು ಅನ್ನೋದನ್ನ ನಾವು ಈಸಿಯಾಗಿ ತಿಳ್ಕೊಬಹುದು. ಇದು ನೀವು ಇನ್ಸ್ಟಾಲ್ ಆದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಇಲ್ಲಿ ECI ನೆಟ್ ಆಪ್ ಓಪನ್ ಆಗುತ್ತೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ. ಇದು ಓಪನ್ ಆದ ನಂತರ ನೀವು ಬೇಕಾದ್ರೆ ಇಲ್ಲಿ ಮೇಲ್ಗಡೆ ಒಂದು ಐಕಾನ್ ಇದೆಯಲ್ಲ, ಈ ಲೆಫ್ಟ್ ಟಾಪ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು ನೀವು ರಿಜಿಸ್ಟರ್ ಆಗ್ಬೋದು. ಬಟ್ 2002ರಲ್ಲಿ ನಿಮ್ಮ ಹೆಸರು ಮತ್ತೆ ವಿಧಾನಸಭಾ ಕ್ಷೇತ್ರವನ್ನು ತಿಳ್ಕೊಳ್ಳೋಕೆ ಇಲ್ಲಿ ನಿಮ್ಗೆ ಲಾಗಿನ್ ಆಗೋ ಅವಶ್ಯಕತೆ ಇರಲ್ಲ. ಓಕೆ, ಸೊ ಇಲ್ಲಿ 2002 SIR ಡೀಟೇಲ್ಸ್ ಅನ್ನ ತಿಳ್ಕೊಬೇಕು ಅಂದ್ರೆ ಈಗ ಏನ್ ಮಾಡ್ತೀರಾ, ಮೊದಲಿಗೆ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಆಪ್ಷನ್ ಮೇಲೆ ಫಸ್ಟ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಗೆ ಸುಮಾರು ಆಪ್ಷನ್ಸ್ ಶೋ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಸ್ಟೇಟ್ ಕೇಳ್ತಾ ಇದೆ. ಇಲ್ಲಿ ಸ್ಟೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಡಿಸ್ಟಿಕ್ ಇನ್ 2002 ನಿಮ್ಮ ಹೆಸರು ಅಂದ್ರೆ ನಿಮ್ಮ ವೋಟರ್ ಲಿಸ್ಟ್ ಎಲ್ಲಿ ಯಾವ ಡಿಸ್ಟಿಕ್ ಅಲ್ಲಿ ಇತ್ತು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 2002ಕ್ಕೂ ಮತ್ತೆ ಈಗಿರೋ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಿಮ್ಗೆ ಕೆಲವು ಕಡೆ ಮಾತ್ರ ಚೇಂಜ್ ಆಗಿರುತ್ತೆ. ಇನ್ ಕೇಸ್ ಚೇಂಜ್ ಆಗಿದ್ರೆ ಇದನ್ನ ನೀವು ಲಾಸ್ಟ್ 2002ರಲ್ಲಿ ಯಾವ್ದಿತ್ತು ಅದನ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಏನು ಚೇಂಜ್ ಆಗಿಲ್ಲ ಅಂದ್ರೆ ಪ್ರೆಸೆಂಟ್ ಏನಿದೆ ಅದನ್ನ ನೀವು ಹಾಕ್ತಾ ಹೋಗಿ. ನಂತರ ಪೋಲಿಂಗ್ ಸ್ಟೇಷನ್ ನಂಬರ್ ಅಂಡ್ ನೇಮ್ ಇನ್ 2002 ಅಂದ್ರೆ ಇದು ನೀವು ಎಲ್ಲಿ ವೋಟ್ ಹಾಕ್ತಾ ಇದೀರಾ ಇದು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಪೋಲಿಂಗ್ ಸ್ಟೇಷನ್ ಎಲ್ಲಿದೆ ಅನ್ನೋದನ್ನ ನೀವು ಇಲ್ಲಿ ಹುಡುಕೊಂಡು ನೀವು ಹಾಕ್ಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಲಿಸ್ಟ್ ಅಲ್ಲಿ ಸಿಗುತ್ತೆ. ಓಕೆ, ನೀವು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯನ್ನ ಸೆಲೆಕ್ಟ್ ಮಾಡಿದ ನಂತರ ಸೊ ಅಲ್ಲಿ ಎಷ್ಟು ಪೋಲಿಂಗ್ ಸ್ಟೇಷನ್ಸ್ ಬರುತ್ತೆ ಅದೆಲ್ಲ ನಿಮ್ಗೆ ಸಿಗ್ತಾ ಹೋಗುತ್ತೆ. ಇಲ್ಲಿ ಸೆಕ್ಷನ್ ನಂಬರ್ ಅಂಡ್ ನೇಮ್ ಇನ್ 2002 ಅಂತ ಕೇಳ್ತಿದೆ, ಅದರ ಅವಶ್ಯಕತೆ ಇರಲ್ಲ. ಹಾಗೆ ಕೆಳಗಡೆ ಬಂದ್ರೆ ಪಾರ್ಟ್ ಸೀರಿಯಲ್ ನಂಬರ್ ಇನ್ 2002 ಅದು ನಿಮಗೆ ಗೊತ್ತಿದ್ರೆ ಹಾಕ್ಬೋದು, ಗೊತ್ತಿಲ್ಲ ಅಂದ್ರೆ ಬೇಡ. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಮ್ಯಾಂಡೇಟರಿ ಯಾವ್ದಿದೆ ಅದನ್ನ ಮಾತ್ರ ನಾವು ಇಲ್ಲಿ ಹಾಕ್ತಾ ಹೋಗೋಣ. ಇಲ್ಲಿ ನೋಡಿ, ಎಲೆಕ್ಟರ್ ಫುಲ್ ನೇಮ್ ಇನ್ ಲಾಸ್ಟ್ SIR 2002 ಅಂತ ಇದೆ. ಸೊ ಇಲ್ಲಿ ನಿಮ್ಮ ಹೆಸರು 2002ರಲ್ಲಿ ಇಲ್ಲ ಅಂದ್ರೆ ನೀವು ನಿಮ್ಮ ತಂದೆ ಅಥವಾ ತಾಯಿದನ್ನ ಹುಡುಕ್ಬೇಕಾಗುತ್ತೆ. ಅಲ್ಲಿಗೆ ಮ್ಯಾಪ್ ಅನ್ನ ನೀವು ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನಿಮ್ದು ಇದ್ರೆ ನೀವು ನಿಮ್ಮ ಹೆಸರನ್ನ ಹಾಕೊಳ್ಳಿ, ಇಲ್ಲ ಅಂದ್ರೆ ನಿಮ್ಮ ತಂದೆ ಅಥವಾ ತಾಯಿದನ್ನ ನೀವು ಇಲ್ಲಿ ಹುಡುಕ್ತಾ ಹೋಗ್ಬೋದು. ಈಗ ನೀವು ನೋಡ್ಬೋದು ಎಲೆಕ್ಟರ್ ಫುಲ್ ನೇಮ್ ಇನ್ ಲಾಸ್ಟ್ SIR 2002 ಅಂತ ಕೇಳ್ತಿದಲ್ಲ, ಇದು ಮ್ಯಾಂಡೇಟರಿ ಇರೋದ್ರಿಂದ ಸೊ ಇಲ್ಲಿ ನಿಮ್ಮ ತಂದೆ ಅಥವಾ ತಾಯಿ ಅಥವಾ ಇಲ್ಲಿ ನಿಮ್ದಿದ್ರೆ ನಿಮ್ಮ ಹೆಸರನ್ನ ಇಲ್ಲಿ ಟೈಪ್ ಮಾಡಿ. ಈಗ ನೀವು ಇಲ್ಲಿ ಗಮನಿಸಿ, ನಾನು ಎಕ್ಸಾಂಪಲ್ಗೆ ಒಂದು ಕುಮಾರ್ ಅಂತ ಹೆಸರನ್ನ ನಾನು ತಗೊಂಡಿದ್ದೀನಿ. ಇಲ್ಲಿ ಎಲೆಕ್ಟರ್ ಏಜ್ ಇನ್ 2022 ಇದೆಯಲ್ಲ, ಅದೇನು ಇಲ್ಲಿ ಮ್ಯಾಂಡೇಟರಿ ಇಲ್ಲ. ಸೊ ರಿಲೇಟಿವ್ ಟೈಪ್ ಕೂಡ ಅದನ್ನು ನೀವು ಹಾಕೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳ್ತೀನಂತೆ. ಸೊ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ಅದನ್ನು ಕೂಡ ನೀವು ಇಲ್ಲಿ ರಿಲೇಟಿವ್ ಟೈಪ್ ನ ಹಾಕಿ ಮತ್ತೆ ಅಲ್ಲಿ ನೀವು ಕಂಡುಹಿಡಿಯಬಹುದು. ನಿಮ್ದು ಪರ್ಟಿಕ್ಯುಲರ್ ಆಗಿ ಬರ್ತಾ ಹೋಗುತ್ತೆ. ಈಗ ನೀವು ಸಿಂಪಲ್ ಆಗಿ ಹುಡುಕ್ಬೇಕಂದ್ರೆ ಇಲ್ಲಿ ಎಲೆಕ್ಟರ್ ನೇಮ್ ಅನ್ನ ಕರೆಕ್ಟ್ ಆಗಿ ಹಾಕಿ ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಪಾರ್ಟ್ ಸಂಖ್ಯೆಯಲ್ಲಿ ಎಷ್ಟು ಜನ ಇರ್ತಾರೋ ಅಂದ್ರೆ
ಕುಮಾರ್ ಅನ್ನೋ ಹೆಸರಲ್ಲಿ ಅಷ್ಟು ಜನನು ಇಲ್ಲಿ ಸಿಗ್ತಾ ಹೋಗ್ತಾರೆ. ನೋಡಿ ಇಲ್ಲಿ 174 ಆ ಪೋಲಿಂಗ್ ಸ್ಟೇಷನ್ ಅಲ್ಲಿ ಇರೋ ಎಲ್ಲಾ ಕುಮಾರ್ ಅನ್ನೋ ಹೆಸರು ಬರ್ತಾ ಹೋಗ್ತಾರೆ. ಸೊ ನೀವು ಇಲ್ಲಿ ರಿಲೇಟಿವ್ ಫುಲ್ ನೇಮ್ ಅನ್ನ ನೋಡ್ಕೊಂಡು ನಿಮ್ದು ಯಾವ್ದು ಅಂತ ನೀವು ಇಲ್ಲಿ ನೋಡ್ಕೊಳ್ತಾ ಹೋಗ್ಬೋದು. ಈಗ ಇಲ್ಲಿ ನಿಮ್ಮ ಡೀಟೇಲ್ಸ್ ಸಿಕ್ಕಿದ ನಂತರ ನೀವು ಇಲ್ಲಿ ಪಾರ್ಟ್ ಸೀರಿಯಲ್ ನಂಬರ್ ಅಂತ ಇದೆಯಲ್ಲ, ಪಾರ್ಟ್ ಸೀರಿಯಲ್ ನಂಬರ್ನ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಪಾರ್ಟ್ ಸೀರಿಯಲ್ ನಂಬರ್, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಅಥವಾ ಇಲ್ಲಿ ನೀವು ಇಂಗ್ಲಿಷ್ ಅಲ್ಲಿ ಹೊಡೆದಾಗ ನಿಮ್ಮ ಹೆಸರು ಬರ್ತಾ ಇಲ್ಲ ಅಂದಾಗ ನೀವೇನ್ ಮಾಡ್ಬೋದು, ಕನ್ನಡದಲ್ಲೂ ಕೂಡ ನೀವು ಇಲ್ಲಿ ಹಾಕ್ಬಹುದು. ಸೊ ಕನ್ನಡದಲ್ಲಿ ಹಾಕಿ ಸರ್ಚ್ ಕೊಟ್ಟಾಗ ನೀಟಾಗಿ ಕೆಲವು ಬರುತ್ತೆ. ಓಕೆ, ಇಂಗ್ಲಿಷ್ ಅಲ್ಲಿ ಹಾಕಿದಾಗ ಬರಲಿ ಅಂದ್ರೆ ಕನ್ನಡದಲ್ಲಿ ಕೂಡ ಹಾಕಿದ್ರೆ ಬರ್ತಾ ಹೋಗುತ್ತೆ. ಸೊ ಇದನ್ನ ನೀವು ಈ ತರ ಸರ್ಚ್ ಮಾಡ್ಬೋದು. ಇನ್ ಕೇಸ್ ಇಲ್ಲಿ ನಿಮಗೆ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ನೀವು ಏನ್ ಮಾಡ್ಬೋದು, ಇಲ್ಲಿ ನಾವು ಈಗ ಬೈ ಎಲೆಕ್ಟಾರ್ ಡೀಟೇಲ್ಸ್ ಇದನ್ನ ನೀವು ಈಗ ಈ ತರ ಸರ್ಚ್ ಮಾಡಿದ್ವಿ. ಇನ್ ಕೇಸ್ ನಿಮ್ಗೆ ಇಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಆಪ್ಷನ್ ಇದೆಯಲ್ಲ, ಇನ್ ಲಾಸ್ಟ್ SIR ಈ ರೋಲ್ ಅಂತ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇದೊಂದು ವೆಬ್ಸೈಟ್ ಗೆ ಕರ್ಕೊಂಡು ಹೋಗುತ್ತೆ, co.karnataka.government.in ಗೆ. ಇಲ್ಲಿ ನೀವು ನೋಡ್ಬೋದು ವ್ಯೂ ಆರ್ ಡೌನ್ಲೋಡ್ 2002 ಎಲೆಕ್ಟ್ರಾಲ್ ರೋಲ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಡಿಸ್ಟಿಕ್ ಅನ್ನ ಕೇಳುತ್ತೆ. ಸೊ ನಿಮ್ಮ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಪಾರ್ಟ್ ನಂಬರ್ ನಿಮ್ಗೆ ಗೊತ್ತಿರುತ್ತೆ, ಆ ಪಾರ್ಟ್ ನಂಬರ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು 174 ಅವಾಗ ಸೆಲೆಕ್ಟ್ ಮಾಡಿದ್ದೆ. ಸೊ 174 ಕ್ಲಿಕ್ ಮಾಡ್ತೀನಿ. ನಂತರ ವ್ಯೂ ಡೌನ್ಲೋಡ್ ಆರ್ PDF ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ 2002 ನಿಮ್ದು ಎಲೆಕ್ಟ್ರಾಲ್ ಲಿಸ್ಟ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಇಡೀ ಊರ್ದು ಎಲ್ಲರದು ಇರುತ್ತೆ. ಅದನ್ನ ನೀವು ಇಲ್ಲಿ ನಿಮ್ಮ ಹೆಸರನ್ನ ಹುಡ್ಕೋಬಹುದು. ಇಲ್ಲಿ ನೋಡ್ಬೋದು ಇದರಲ್ಲಿ ಕ್ರಮ ಸಂಖ್ಯೆ ಇದೆಯಲ್ಲ, ನಿಮ್ಗೆ ಕ್ರಮ ಸಂಖ್ಯೆ ಇಂಪಾರ್ಟೆಂಟ್, ನಿಮ್ಮ ಕ್ರಮ ಸಂಖ್ಯೆ ಗೊತ್ತಿರ್ಬೇಕಾಗುತ್ತೆ. ಅಥವಾ ನಿಮ್ಮ ತಂದೆ ತಾಯಿದು ಅವ್ರ ಕ್ರಮ ಸಂಖ್ಯೆನ ಇಲ್ಲಿ ನೋಟ್ ಮಾಡ್ಕೊಳ್ಳಿ. ಇದನ್ನ ನೀವು PDF ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಮೇಲ್ಗಡೆ 3 ಡಾಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ವಿತ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಡ್ರೈವ್ PDF ಇದ್ರ ಮೇಲೆ ಓಪನ್ ಮಾಡ್ಕೊಂಡು ನೀವು ಡ್ರೈವ್ ಗಾರ ಸೇವ್ ಮಾಡ್ಕೋಬಹುದು ಅಥವಾ ಪ್ರಿಂಟ್ ತಗೊಂಡು ನೀವು ನಿಮ್ಮ ಮೊಬೈಲ್ ನಲ್ಲಿ ಮೇಲ್ಗಡೆ ಪ್ರಿಂಟ್ ಪ್ರಿವ್ಯೂ ಅಂತ ಇದೆಯಲ್ಲ ಇಲ್ಲಿ ಸೇವ್ ಆಸ್ PDF ಅಂತ ನೀವು ಕೊಟ್ರೆ, ಇಲ್ಲಿ ಸೇವ್ ಕೊಟ್ರೆ ನಿಮ್ಮ ಮೊಬೈಲ್ಗೆ ಏನಾಗುತ್ತೆ, ಸೇವ್ ಆಗ್ತಾ ಹೋಗುತ್ತೆ. ಸೊ ಇಷ್ಟನ್ನ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. 2002 ಎಲೆಕ್ಟ್ರಾಲ್ ಲಿಸ್ಟ್ ಡೀಟೇಲ್ಸ್ ನಿಮ್ದು ಅಥವಾ ನಿಮ್ಮ ತಂದೆ ಅಥವಾ ತಾಯಿದು. ಈ ವಿಡಿಯೋದಲ್ಲಿ ನಾವು ಲಾಸ್ಟ್ SIR ಅಲ್ಲಿ ನಮ್ಮ ಹೆಸರನ್ನ ಹೇಗೆ ಹುಡ್ಕೋದು ಅನ್ನೋದನ್ನ ತಿಳಿಸಿದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.